ಯಾವ ಟ್ರಬಲ್ ಶೂಟರ್ ರೀ? ನೀವೇ ಟ್ರಬಲ್ ಶೂಟರ್ ಮಾಡಿರೋದು. ಅಸ್ಸಾಂಗೆ ಹೋದಾಗ ಯಾಕೆ ಟ್ರಬಲ್ ಶೂಟರ್ ಆಗಲಿಲ್ಲ? ಸಿಎಂ ಡಿಕೆಶಿ ವಿರುದ್ಧ ಹೀಗಂತ ಮಾಜಿ ಸಚಿವ ರಾಜಣ್ಣ ಕೊತ್ತ ಕೂದಿದ್ದಾರೆ. ನೀವೇ ಟ್ರಬಲ್ ಶೂಟರ್ ಮಾಡಿರೋದು. ಯಾರ್ರೀ ಟ್ರಬಲ್ ಶೂಟರ್? ನೀವು ಮಾಡಿದಿರಿ. ಅಸ್ಸಾಂಗೆ ಹೋದಾಗ ಯಾಕೆ ಟ್ರಬಲ್ ಶೂಟರ್ ಆಗಲಿಲ್ಲ? ಸಿಎಂ ಡಿಕೆಶಿ ವಿರುದ್ಧ ಮಾಜಿ ಸಚಿವ ರಾಜಣ್ಣ ಗುಡುಗಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಹಳೆ ಸುದ್ದಿ ಅಂದಿದ್ದಾರೆ. ಹೊಸ ಸುದ್ದಿ ಹೇಳ್ತೀರಾ ಅಂದ್ರೆ ಹಳೆ ಸುದ್ದಿ ಹೇಳ್ತಿರಲ್ಲಪ್ಪ ಅಂದಿದ್ದಾರೆ ರಾಜಣ್ಣ. ಮಾಧ್ಯಮಗಳನ್ನೇ ಕಿಚಾಯಿಸ್ತಾರೆ. ಈ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಈಶ್ವರ್ ಖಂಡ್ರೆಗೆ ಯಾಕೆ ಹಳೆ ಖಾತೆ ಕೊಡ್ಲಿಲ್ಲ? ಪರಮೇಶ್ವರ್ಗೆ ಗೃಹ ಖಾತೆ ಕೊಡಬೇಕಿತ್ತು, ಅದನ್ನ ಯಾಕೆ ಬದಲಾಯಿಸಿದ್ರು? ನೋಡ್ರಿ, ಯಾರ ಆಸ್ತಿ ಯಾರಪ್ಪನ ಸೊತ್ತು ಅಲ್ಲ, ಆಯ್ತಾ? ಇದು ಸಚಿವ ರಾಜಣ್ಣ ಅವರ ಖಾತೆ ಹಂಚಿಕೆಯ ವಿಚಾರವಾಗಿ ಅವರಿಂದ ಹೊರಬಿದ್ದಂಥ ಪ್ರತಿಕ್ರಿಯೆ. ಇದು ಯಾವ ಟ್ರಬಲ್ ಶೂಟರ್ ರೇ, ನೀವು ಮಾಡಿದ್ದೀರಷ್ಟೇ ಅನ್ನುವಂಥ ಮಾತನ್ನ ಹೇಳುವ ಮೂಲಕ ಅಕ್ಷರಶಃ ಗುಡುಗಿದ್ದಾರೆ ಕೆಎನ್ ರಾಜಣ್ಣ. ಯಾವ ಪತ್ರ ಏನಿಲ್ಲ, ಅವರು ಹೇಳಿದಾರಲ್ಲ, ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರ್ ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಏನೋ ಒಂದು ಯಾಕೆ ಆಗ್ತಾರೆ? ಈಗ ಅದೇ ಸ್ಥಾನ ಇಲ್ಲ, ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೂ ಫಾರೆಸ್ಟ್ ಕೊಡ್ಬೇಕಾಗಿತ್ತಲ್ಲ. ಈಗ ಡಾಕ್ಟರ್ಗೆ ಹೋಮ್ ಕೊಡ್ಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂತಾರೆ? ಹಂಗೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನ ಮಾಡಬೇಕು.